ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ಹೊಸ ಕೋರ್ಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂದ್ರೆ 1 ವರ್ಷದ CTTC ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ನಾವು ಹೇಳ್ತೀವಿ. ಆ ಒಂದು ಕೋರ್ಸ್ ಅನ್ನ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಕಂಪ್ಯೂಟರ್ ಕಲಿಯಬೇಕಾಗಿದೆ, ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ನೀವು ಇನ್ನೂವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ಲೈಕನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ನಾನು ಯಾವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನೋ ತಕ್ಷಣ ನಿಮ್ಮ ಮೊಬೈಲ್ ಫೋನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಾವು ನೋಡೋಣ. 1 ವರ್ಷದ ಕಂಪ್ಯೂಟರ್ ಕೋರ್ಸ್ ಅನ್ನ ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೀನಿ, ಅಂದ್ರೆ ಕಲಿಸ್ಕೊಡ್ತಾ ಇದ್ದೀನಿ. 1 ವರ್ಷದ ಕೋರ್ಸ್ ಅಂದ್ರೆ ಯಾವುದಪ್ಪ ಅಂದ್ರೆ ಬಹಳಷ್ಟು ಪ್ರಚಲಿತವಾಗಿರುವಂತ ಕಂಪ್ಯೂಟರ್ ಕಲಿತ ನಂತರ ಬೇಗ ಉದ್ಯೋಗ ಸಿಗುವಂತ ಕೋರ್ಸ್ ಯಾವ್ದಾದ್ರು ಇತ್ತು ಅಂದ್ರೆ ಅದಕ್ಕೆ ನಾವು CTTC ಅಂತ ಹೇಳ್ತೀವಿ, ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳ್ತೀವಿ. ಇದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಪ್ರತಿದಿನ ಕ್ಲಾಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ಮನೆಯಲ್ಲಿ ಕುಳಿತು ಕಂಪ್ಯೂಟರ್ ಅನ್ನ ಕಲಿಯಬಹುದು. ಹಾಗಾದ್ರೆ ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ ಏನೆಲ್ಲ ಕಲಿಸ್ಕೊಡ್ತೀನಪ್ಪ ಅಂದ್ರೆ ಮೊದಲಿಗೆ ಈ ಒಂದು ಕಂಪ್ಯೂಟರ್ ಯಾವ ರೀತಿಯಾಗಿ ಆಪರೇಟ್ ಆಗುತ್ತೆ, ಕಂಪ್ಯೂಟರ್ ಒಳಗೆ ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು, ಕಂಪ್ಯೂಟರ್ ಏನಿರುತ್ತೆ, ಕಂಪ್ಯೂಟರ್ ನಮ್ಮ ಜೊತೆ ಹೆಂಗೆ ಕೆಲಸ ಮಾಡ್ತದೆ, ನಾವು ಕಂಪ್ಯೂಟರ್ ಒಳಗೆ ಹೆಂಗೆ ಕೆಲಸ ಮಾಡ್ಬೇಕನ್ನುವಂತ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಾದ ನಂತರ ಕಂಪ್ಯೂಟರ್ ಪರಿಚಯವನ್ನ ಮಾಡ್ಕೊಳ್ಳೋಣ. ಅಂದ್ರೆ ಕಂಪ್ಯೂಟರ್ ಏನಿದೆ, ಎಲ್ಲಿಂದ ಬಂತು, ಇದನ್ನ ಯಾಕೆ ಡೆವಲಪ್ಮೆಂಟ್ ಮಾಡಿದ್ರು, ಇದರಲ್ಲಿ ಏನೆಲ್ಲ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅದನ್ನು ಸಂಪೂರ್ಣವಾಗಿ ಪರಿಚಯವನ್ನ ಮಾಡಿಕೊಡ್ತೀನಿ. ಅಂದ್ರೆ ಥಿಯರಿ ಇರುತ್ತೆ. ಅದೆಲ್ಲ ಆದ ನಂತರ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಕಂಪ್ಯೂಟರ್ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿದ ನಂತರ ಕಂಪ್ಯೂಟರ್ ಒಳಗಿರುವಂತ ಇವೆಲ್ಲ ಏನಂತ ಹೇಳ್ತಾರೆ, ಇದರಲ್ಲಿರುವಂತ ಅಪ್ಲಿಕೇಶನ್ ಗಳನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇವೆಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ, ಆಪ್ಸ್ ಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು, ಯಾವ ರೀತಿಯಾಗಿ ಹಾಕಬೇಕು, ತೆಗಿಬೇಕು, ಯಾವ ಆಪ್ಸ್ ಇಂದ ನಾವು ಯಾವ ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಮೊದಲನೇದಾಗಿ ನಾವು CTTC ಕೋರ್ಸ್ ಅಲ್ಲಿ ನಾವು ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಡೇಟಾ ಎಂಟ್ರಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಗಳ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದಾದ ನಂತರ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಇದರಲ್ಲಿ ಆಫೀಸಿಯಲ್ಲಿ ಕೆಲಸವನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ನಿಮಗೆ ಪವರ್ ಪಾಯಿಂಟ್ ಅನ್ನ ಹೇಳ್ಕೊಡ್ತೀವಿ. ಅಂದ್ರೆ ಪವರ್ ಪಾಯಿಂಟ್ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಸ್ಲೈಡ್ ಶೋ ಮಾಡಬಹುದು, ವಿಡಿಯೋಸ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅದೆಲ್ಲವನ್ನು ಕೂಡ ಪವರ್ ಪಾಯಿಂಟ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಇದೆಲ್ಲ ಕಲ್ತ್ ಆದ ನಂತರ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನಿಮ್ಗೆ ಆನ್ಲೈನ್ ಒಳಗ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಅಲ್ಲಿ ಕಲಿಸ್ಕೊಡ್ತೀವಿ. ಅದಾದ ನಂತರ ಕನ್ನಡದ ಒಳಗ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬಹುದು, ಅಂದ್ರೆ ಈ ಒಂದು ನುಡಿ ಸಾಫ್ಟ್ವೇರ್ ಅನ್ನ ತಗೊಂಡು ನಾವು ನಮ್ಗೆ ಬೇಕಾಗಿರುವಂತ ಯಾವುದೇ ಸಾಫ್ಟ್ವೇರ್ ಒಳಗೆ ಯಾವ ರೀತಿಯಾಗಿ ಕನ್ನಡ ಅಕ್ಷರಗಳನ್ನ ನಾವು ಟೈಪ್ ಮಾಡಬಹುದು ಅನ್ನುವಂತ ವಿಧಾನ ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಅಂದ್ರೆ ಈ ಒಂದು ನುಡಿ ಸಾಫ್ಟ್ವೇರ್ ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕು, ಇದರಲ್ಲಿ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ಸಾಫ್ಟ್ವೇರ್ ಅನ್ನ ತಗೊಂಡು ನಾವು ಬೇರೆ ಬೇರೆ ಸಾಫ್ಟ್ವೇರ್ ಗಳಲ್ಲಿ ಯಾವ ರೀತಿಯಾಗಿ ಕನ್ನಡದಲ್ಲಿ ಟೈಪಿಂಗ್ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ಅದಾದ ನಂತರ ಏನಾಗುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಆದ ನಂತರ ನಿಮ್ಗೆ ವರ್ಡ್ ಪ್ಯಾಡ್ ಅಂತ ಬರುತ್ತೆ. ವರ್ಡ್ ಪ್ಯಾಡ್ ಅಂದ್ರೆ ನಾವು ಲೆಟರ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿರ್ತೀವಿ. ಇದೆಲ್ಲ ಆದ ನಂತರ ನಿಮಗೆ ಸ್ಟಾರ್ಟ್ ಆಗುತ್ತೆ ಟ್ಯಾಲಿ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಟ್ಯಾಲಿ ಒಳಗೆ ಅಕೌಂಟಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ, ಎಷ್ಟು ತರದ ಅಕೌಂಟಿಂಗ್ ಗಳನ್ನ ಮಾಡಬಹುದು, ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅದೆಲ್ಲವನ್ನು ಕೂಡ ಟ್ಯಾಲಿ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಟ್ಯಾಲಿ ಕ್ಲಾಸ್ ಆದ ನಂತರ ನಿಮಗೆ ಪ್ರಾರಂಭ ಆಗುವಂಥದ್ದು ಫೋಟೋಶಾಪ್ ಅನ್ನ ನಾವು ಪ್ರಾರಂಭ ಮಾಡ್ತೀವಿ. ಅಂದ್ರೆ ಫೋಟೋಶಾಪ್ ಒಳಗೆ ಫೋಟೋ ಎಡಿಟ್ ಯಾವ ರೀತಿಯಾಗಿ ಮಾಡ್ತಾರೆ, ನಾವು ಕೂಡ ಸ್ವಂತ ಫೋಟೋ ಸ್ಟುಡಿಯೋನ ಯಾವ ರೀತಿಯಾಗಿ ಓಪನ್ ಮಾಡ್ಕೋಬಹುದು, ಏನೆಲ್ಲ ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು, ಯಾವ ರೀತಿಯಾಗಿ ಫೋಟೋಸ್ಗಳನ್ನ ತೆಗಿಬೇಕು ಅನ್ನುವಂಥದ್ದು ಕೂಡ ನಿಮ್ಗೆ ಫೋಟೋಶಾಪ್ ಅಲ್ಲಿ ಸಮಗ್ರವಾಗಿ ಕಲಿಸ್ಕೊಡ್ತೀವಿ. ಹೌದಾ, ಫೋಟೋಶಾಪ್ ಆದ ನಂತರ ಮತ್ತೆ ನೆಕ್ಸ್ಟ್ ಬರುತ್ತೆ ನಿಮಗೆ ಕೋರಲ್ ಡ್ರಾ ಯಾವ ರೀತಿಯಾಗಿ ಕೆಲಸ ಮಾಡಬಹುದು. ಅಂದ್ರೆ ಕೋರಲ್ ಡ್ರಾ ಅಂದ್ರೆ ನಾವು ಹೇಳ್ತೀವಿ ಗ್ರಾಫಿಕ್ ಡಿಸೈನ್ ಸಾಫ್ಟ್ವೇರ್ ಆಗಿರುತ್ತೆ. ಅದರಲ್ಲಿ ಪತ್ರಿಕೆಗಳ ಡಿಸೈನ್ ಆಗಿರ್ಬೋದು, ಸರ್ಟಿಫಿಕೇಟ್ ಡಿಸೈನ್ ಆಗಿರ್ಬೋದು, ಪಾಂಪ್ಲೆಟ್ಸ್ ಆಗಿರ್ಬೋದು, ಮತ್ತೆ ಇನ್ನಿತರ ಎಲ್ಲ ತರದ ಒಂದು ಡಿಸೈನ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಕೋರಲ್ ಡ್ರಾ ಒಳಗಡೆ ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀವಿ.
ಕೋರಲ್ ಡ್ರಾ ಆದ ನಂತರ ನಿಮ್ಗೆ ಬರುತ್ತೆ ಪೇಜ್ ಮೇಕರ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಅಂದ್ರೆ ಪೇಜ್ ಮೇಕರ್ ಅಲ್ಲಿ ಯಾವ ರೀತಿಯಾಗಿ ಇವತ್ತು ನ್ಯೂಸ್ ಪೇಪರ್ ಯಾವ ರೀತಿಯಾಗಿ ಮಾಡ್ತಾರೆ, ಮತ್ತೆ ಇನ್ನಿತರ ಸಾಕಷ್ಟು ದಾಖಲೆಗಳ ಅಂದ್ರೆ ನಾವೇನ್ ಮಾಡ್ತೀವಿ, ಮದ್ವಿ ಕಾರ್ಡ್ ಆಗಿರ್ಬೋದು, ಇನ್ನಿತರ ಕರಪತ್ರಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಪೇಜ್ ಮೇಕರ್ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಪೇಜ್ ಮೇಕರ್ ಕಲ್ತಾದ್ಮೇಲೆ ನೀವು ಎಲ್ಲವನ್ನು ಕೂಡ ಕಲ್ತಾದ್ಮೇಲೆ ಕೊನೆಯದಾಗಿ ನಿಮ್ಗೆ ಈ ಒಂದು ಇಂಟರ್ನೆಟ್ ಅನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಅಂದ್ರೆ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡಬಹುದು. ಇವತ್ತು ಜಿಮೇಲ್ ಆಗಿರ್ಬೋದು, ಮೇಲ್ ಮಾಡೋದಾಗಿರ್ಬೋದು, ಅಂದ್ರೆ ಈ ಒಂದು ಗೂಗಲ್ ಒಳಗಡೆ ನಾವು ಯಾವ ತರದೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜಿಮೇಲ್ ಮಾಡೋದಾಗಿರ್ಬೋದು, ಜೊತೆಗೆ ಇದರಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾಗಿರ್ಬೋದು, ಮತ್ತೆ ಇದರಲ್ಲಿ ಮ್ಯಾಪ್ ನೋಡೋದಾಗಿರ್ಬೋದು, ಇಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀವಿ. ಇದೆಲ್ಲ ಬಂದ್ಬಿಟ್ಟು 1 ವರ್ಷದ ಕೋರ್ಸಿನಲ್ಲಿ ನಿಮ್ಗೆ ಕಲಿಸುವಂತದ್ದು ಟೈಪಿಂಗ್ ಮಾಸ್ಟರ್ ಆಗಿರುತ್ತೆ. ಕನ್ನಡ ಟೈಪಿಂಗ್, ಇಂಗ್ಲಿಷ್ ಟೈಪಿಂಗ್ ಯಾವ ರೀತಿಯಾಗಿ ಮಾಡಬೇಕು, ಆಫಿಷಿಯಲಿ ಕೆಲಸ ಯಾವ ರೀತಿಯಾಗಿ ಮಾಡಬೇಕು, ವರ್ಡ್ ಗಳಿಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಅದೆಲ್ಲವನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಇನ್ನುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊರಿ. ನಾಳೆ ಬರುವಂತ ಮೊದಲನೇ ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರಾರಂಭ ಮಾಡ್ತಾ ಇದೀವಿ. ಯಾವ ರೀತಿಯಾಗಿ ಕಂಪ್ಯೂಟರ್ ಒಳಗ ಕೆಲಸ ಮಾಡಬಹುದು, ಮತ್ತೆ ಇವೆಲ್ಲ ಕೋರ್ಸ್ ಗಳನ್ನ ಯಾವ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡಬಹುದು ಅನ್ನುವಂಥದ್ದು, ಮತ್ತೆ ಈ ಒಂದು ಕಂಪ್ಯೂಟರ್ ಅಲ್ಲಿ ಇರುವಂತಹ ಇವೆಲ್ಲ ಸಾಫ್ಟ್ವೇರ್ ಗಳನ್ನ ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು ಅನ್ನುವಂತಹ ವಿಧಾನಗಳು ಕೂಡ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಯಾರಿಗೆಲ್ಲ ಈ ಒಂದು CTTC ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಆಗಿ ಕಲಿಬೇಕಾಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನಾನು ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ಸ್ ಮಾಡಿದ್ರೆ ಮುಂದಿನ ವಿಡಿಯೋ ಕೂಡ ನನಗೂ ಕೂಡ ಮಾಡ್ಲಿಕ್ಕೆ ಸ್ವಲ್ಪ ಅಂದ್ರೆ ಹುಮ್ಮಸ್ ಬರುತ್ತೆ, ಬಹಳ ಜನ ನೋಡ್ತಾರಪ್ಪ ಅಂತೇಳಿ. ಹಾಗಾಗಿ ತುಂಬಾ ಉಪಯುಕ್ತವಾಗಿರುವಂತಹ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ರೆ ಪಾಪ ಅವರು ಕೂಡ ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಕಲಿಯಲಿ. ಕಂಪ್ಯೂಟರ್ ಕಲ್ತ ನಂತರ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪ್ರೊವೈಡ್ ಅನ್ನ ಮಾಡ್ತೇವೆ. ಆ ಒಂದು ಸರ್ಟಿಫಿಕೇಟ್ ತಗೊಂಡು ನೀವು ನೌಕರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗವನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ CTTC ಕೋರ್ಸ್ ಅಂದ್ರೆ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಪ್ರಾರಂಭ ಮಾಡ್ತಾ ಇದೀನಿ. 1 ವರ್ಷದ ಒಂದು ಸಿಲೆಬಸ್ಸಿನ ಕೋರ್ಸ್ ಆಗಿರುತ್ತೆ, ಬಹಳಷ್ಟು ಬೇಗ ಮುಗಿಯುತ್ತೆ. ನೀವು ಪ್ರತಿದಿನ ವಿಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ ಶಿಕ್ಷಣ ಮನೆಯಲ್ಲೇ ಕುಳಿತುಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಹಳ ಚಲೋ ವಿಡಿಯೋಸ್ ಬರ್ತಾವ, ನೋಡಿ ಎಜುಕೇಶನ್ ನೀವು ಪಡೆದುಕೊಳ್ಳಬಹುದು. ಓಕೆನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.